ಹತ್ರ ಏನೋ ಮಾತಾಡಬೇಕು ಅಂತಿದ್ರಂತೆ, ಏನದು? ವಿಷಯ ಇದೆ ಸರಿತಾ, ಕೂತ್ಕೋ. ಸರಿತಾ, ಪ್ರತಿಯೊಂದು ಜಾಗಕ್ಕೂ ಅದರದ್ದೇ ಆದ ಕಟ್ಟುಪಾಡು ಇರುತ್ತೆ. ಅದನ್ನು ಮುರಿಯೋಕ್ಕೆ ಹೋಗಬಾರ್ದು ಅಲ್ವಾ? ನೋಡಿ, ಏನು ವಿಷಯ ಅಂತ ನೇರವಾಗಿ ಹೇಳಿ. ಅಭಿಗೂ ನಿಂಗೂ ಏನೋ ಜೋರಾಗಿ ಮಾತಾಯ್ತಂತೆ. ಅದೇನು ಹೊಸ ವಿಷಯ ಅಲ್ಲ ಬಿಡಿ. ಅವನಿಗೂ ನನಗೂ ಯಾವಾಗಲೂ ಜಗಳ ಇದ್ದಿದೆ ಅಲ್ವಾ? ಜಗಳ ಯಾವಾಗಲೂ ಇದ್ದಿದ್ದೆ, ಆದರೆ ಜಗಳ ಯಾವ ವಿಷಯಕ್ಕೆ ಆಗಿದ್ದು ಅನ್ನೋದು ಮುಖ್ಯ ತಾನೇ. ಎಲ್ಲ ಗೊತ್ತಿದ್ರೂ ನನ್ನ ಹತ್ರನೇ ವಿಷಯ ಕೇಳಬೇಕು ಅಂತ ಅಲ್ಲ ನೀವು? ನಮ್ಮನೆಗೆ ಒಂದು ಚಿಕ್ಕ ಹುಡುಗ ಬಂದಿದ್ದ. ತುಂಬ ಚೂಟಿ ಇದ್ದ, ತುಂಬ ಒಳ್ಳೆಯವನು. ನನ್ನ ಜೊತೆ ಎಷ್ಟು ಚೆನ್ನಾಗಿ ಮಾತಾಡ್ದ ಗೊತ್ತಾ? ಅವನಿಗೆ ಚಾಕ್ಲೇಟ್ ಕೊಟ್ಟು ಆಗಾಗ ಬರ್ತಿರೋ ಅಂತ ಹೇಳಿದೆ. ಇಷ್ಟಕ್ಕೆ ಅದೇನೋ ಆಗ್ಬಿಡ್ತು ಅನ್ನೋ ಥರ ಅಭಿ ನನ್ನ ಮೇಲೆ ಕೂಗಾಡ್ತಾನೆ. ನೀವೇ ಹೇಳಿ, ಆ ಚಿಕ್ಕ ಹುಡುಗ ಬಂದೋಗೋದ್ರಲ್ಲಿ ತಪ್ಪೇನಿದೆ? ಸರಿತಾ, ನೀನೇನು ಈ ಮನೆಗೆ ಹೊಸದಾಗಿ ಬಂದಿದ್ಯಾ? ಇಲ್ಲ, ತುಂಬ ವರ್ಷ ಆಗಿದೆ ಬಂದು. ಇಷ್ಟು ವರ್ಷ ಈ ಕಡೆ ಯಾರು ಬರ್ತಾ ಇರಲಿಲ್ಲ. ಈಗ ಬಂದಿದ್ದಾರೆ ಅಂದರೆ ಇದರ ಅರ್ಥ ಏನು ಹೇಳು? ಹಾಂ, ಏನರ್ಥ? ನಮ್ಮ ಜಾಗಕ್ಕೆ ಕಾಲಿಡೋಕ್ಕೆ ಯಾರೋ ಹೊಂಚಾಗ್ತಿದ್ದಾರೆ ಅಂತ. ಈ ಸೂಕ್ಷ್ಮ ನಿನಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ಹೇಳ್ದಂಡಿ. ದನಿ, ಬಿಸಿ ಬಿಸಿ ಸುದ್ದಿ ದನಿ. ತಿರುಪತಿಗೆ ಹೋಗ್ತಿದ್ದ ಕಾಡಮಣಿ ಕೊಟ್ಟು ಮಣಿ ಕಾರು ಆಕ್ಸಿಡೆಂಟ್ ಆಗಿದೆ. ಮಣಿ ಬ್ರದರ್ಸ್ ಇಬ್ರು ಡೈರೆಕ್ಟಾಗಿ ದೇವ್ರ ಹತ್ರನ ಹೋಗಿದ್ದಾರೆ ದನಿ. ಪಾಪ, ದೇವ್ರ ದರ್ಶನಕ್ಕೆ ಹೋಗ್ತಿದ್ರು, ದೇವ್ರ ಪಾದನೇ ಸೇರಿಬಿಟ್ರು. ಹ್ಞೂ, ಈಗ ಏನು ಮಾಡಬೇಕು ಅಂತಿದ್ಯಾ ಸರಿತಾ? ಹೇಳೀಗ. ನನಗೆ ಈ ಮನೇಲಿ ಸ್ವಲ್ಪನೂ ಸ್ವಾತಂತ್ರ್ಯ ಇಲ್ಲ. ಹೊರಗಡೆನೂ ನಾನು ಹೋಗೋ ಹಾಗಿಲ್ಲ, ಮನೆಗೂ ಯಾರು ಬರೋ ಹಾಗಿಲ್ಲ. ಅಲ್ಲ, ಆ ಚಿಕ್ಕ ಹುಡುಗ ಮನೆ ಬರೋದ್ರಿಂದ ಏನು ಸಮಸ್ಯೆ ಆಗುತ್ತೆ? ನನಗೋಸ್ಕರ ಇದೊಂದು ಪರ್ಮಿಷನ್ ಕೊಡಿ. ಆ ಚಿಕ್ಕ ಹುಡುಗ ಬಂದರೆ ಏನೂ ಸಮಸ್ಯೆ ಆಗಲ್ಲ, ಆ ಥರ ನಾನು ನೋಡ್ಕೋತೀನಿ. ನೀನು ಇಷ್ಟು ಕೇಳ್ಕೊಳ್ತಿದ್ಯಾ ಅಂದರೆ ಸರಿ, ಆ ಹುಡುಗ ಯಾವಾಗ ಬೇಕಾದ್ರೂ ನಮ್ಮ ಮನೆಗೆ ಬಂದು ಹೋಗ್ಬೋದು. ಆದರೆ ಒಂದು ಕಂಡೀಷನ್, ಇದರಿಂದ ಏನೇ ಸಮಸ್ಯೆ ಆದರೂ ನೀನೇ ಜವಾಬ್ದಾರಿ ಆಗಿರ್ತೀಯ. ಗೊತ್ತಾಯ್ತಾ? ಎಲ್ಲದಕ್ಕೂ ನೀನೇ ಜವಾಬ್ದಾರಿ ಆಗಿರ್ತೀಯ, ನೆನಪಿರಲಿ. ಶ್ರೀ ಪೂರ್ಣಲಾಡ್ ಶೃಂಗೇರಿಯ ಶಾರದಾಂಬ ಸನ್ನಿಧಿಯಿಂದ ಕೇವಲ 100 ಮೀಟರ್ ಅಂತರದಲ್ಲಿ ಸುಸಜ್ಜಿತವಾದ 3 ಮತ್ತು 4 ಬೆಡ್ಗಳಿರುವ ಎಸಿ ಹಾಗೂ ನಾನ್ ಎಸಿ ಕೊಠಡಿಗಳು ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಪೂರ್ಣಲಾಡ್ ಶೃಂಗೇರಿ. ನೋಡು, ಬಾಸಿಗೆ ಜಾಸ್ತಿ ಮಾತಾಡೋರನ್ನ ಕಂಡ್ರೆ ಆಗ್ಬರಲ್ಲ. ಅವ್ರು ಏನು ಪ್ರಶ್ನೆ ಕೇಳ್ತಾರೋ ಅದಕ್ಕೆ ಮಾತ್ರ ಉತ್ತರ ಕೊಡೋ. ಅದು ಬಿಟ್ಟು ಬಾಲಗೀಲ ಬಿಚ್ಚಕ್ಕೊಂದು ಹೋಗಬೇಡ. ಬಾಲಗೀಲ ಬಿಚ್ಚಕ್ಕೆ ನಾವೇನು ಪ್ರಾಣಿಗಳೇ? ಮನುಷ್ಯರು. ಈ ಭೂಗರ್ಭ ಶಾಸ್ತ್ರಜ್ಞ ಬಾಬು ಮಾತಾಡೋನಲ್ಲ, ಕೆಲಸ ಮಾಡೋನು. ಅಯ್ಯೋ, ನೀನು ಪದೇ ಪದೇ ನಿನ್ನ ಹೆಸರು ಹೇಳಿ ತಲೆ ತಿನ್ಬೇಡ. ಬಾ, ಒಳಗೆ ಹೋಗೋಣ. ಬಾ ಬಾ. ನಾನು ಹೇಳಿದಲ್ಲ, ಕಂಪ್ನಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೆ, ಅವ್ರು ಇವ್ರನ್ನ ಕಳಿಸಿದ್ದಾರೆ. ಏನು ಹೆಸರು ನಿಮ್ಮದು? ನನ್ನ ಹೆಸರು ಕುಮಾರ್ ಬಾಬು ಅಂತ. ಎಲ್ಲರೂ ನನ್ನ ಪ್ರೀತಿಯಿಂದ ಕುಂಭ ಕುಂಭ ಅಂತ ಕರೀತಾರೆ. ನಾನು ಭೂಗರ್ಭಶಾಸ್ತ್ರಜ್ಞ.
ಏನೋ ಮೊಬ್ಬನ? ಸ್ವಾಮಿ, ಮೊಬ್ಬ ಅಲ್ಲ, ಕುಂಭ ಕುಂಭ. ಜಾಗ ಯಾವುದು ತೋರಿಸ್ಬಿಡಿ. ಅಗಿಯೋದು ಬೇಡ, ಬಗೆಯೋದು ಬೇಡ. ವಾಸನೆ ನೋಡೇ ಹೇಳ್ಬಿಡ್ತೀನಿ ನೆಲದೊಳಗೆ ಏನೇನಿದೆ ಏನೇನಿಲ್ಲ ಅಂತ. ಏನು ವಾಸನೆ ನೋಡಿ ಎಲ್ಲ ಹೇಳ್ಬಿಡ್ತೀರಾ? ಅಷ್ಟು ಶಾರ್ಪ್ ಇದೆಯಾ ನಿಮ್ಮ ಮೂಗು? ವಾಸನೆ ನೋಡೇ ಹೇಳ್ಬಿಡ್ತೀನಿ ನಿಜ, ಆದರೆ ನನ್ನ ಮೂಗಿಂದ ಅಲ್ಲ, ನಮ್ಮ ಮಷಿನ್ ಮೂಗಿಂದ. ಮಷಿನ್ ತಂದು ನೆಲದ ಮೇಲೆ ಇಟ್ಟರೆ ಸಾಕು, 100-120 ಮೀಟ್ರ್ ಆಳದಲ್ಲಿ ಏನೇನಿದೆ ಎಲ್ಲ ಗೊತ್ತಾಗ್ಬಿಡುತ್ತೆ. ನಿಮ್ಮ ಮೆಷಿನಲ್ಲಿ ಯಾವ್ದು ಬೇಕಾದ್ರೂ ಗೊತ್ತಾಗುತ್ತಾ? ಕಬ್ಬಿಣ, ತಾಮ್ರ, ಚಿನ್ನ, ಬೆಳ್ಳಿ? ಅಯ್ಯೋ ಸರ್, ಏನು ಹೀಗಂತೀರಾ? 100% ಗೊತ್ತಾಗುತ್ತೆ. ಪ್ರೈವೇಟ್ ಲ್ಯಾಂಡ್ ಆದರೆ ಗಿರ್ಮಿಷನ್ ಏನೂ ಬೇಡ. ಗೌರ್ಮೆಂಟ್ ಲ್ಯಾಂಡ್ ಆದರೆ ಪರ್ಮಿಷನ್ ಬೇಕಾಗುತ್ತೆ. ಅಥವಾ ಹತ್ತಿರದಲ್ಲಿ ದೇವಸ್ಥಾನನೋ ಅಥವಾ ಟೂರಿಸ್ಟ್ ಪ್ಲೇಸೋ ಇದ್ದರೆ ಪರ್ಮಿಷನ್ ಬೇಕೇ ಬೇಕು. ನಿಮ್ಮದು ಪ್ರೈವೇಟಾ ಗೌರ್ಮೆಂಟಾ? ನಮ್ಮದು ಪ್ರೈವೇಟ್ ಪ್ರಾಪರ್ಟಿ, ನಮ್ಮದು ಓನ್ ಎಸ್ಟೇಟ್. ಅದೆಲ್ಲ ಸರಿ, ನೀವು ಮೂಗನ್ನು ಯಾಕೆ ಹೀಗೆ ಮಾಡೋದು? ಅದೊಂದು ದೊಡ್ಡ ಕತೆ ಬಿಡಿ. ನಾನು ಈ ಕೆಲ್ಸಕ್ಕೆ ಬಂದಾಗಿಂದನು ಊರು ಸುತ್ತೋದು, ನಿಮ್ಮಂತವ್ರು ತೋರ್ಸೋ ಜಾಗದಲ್ಲಿ ಏನಿದೆ ಅಂತ ಹುಡ್ಕೋದು, ಆ ಜಾಗದಲ್ಲಿ ಏನಾದ್ರು ಸಿಕ್ಕರೆ ನೆಲ ಬಗ್ದು ತೆಗೆಯೋದು. ಹೀಗೆ ವಾರಕ್ಕೊಂದು ಊರು, ನೆಲ, ಗಾಳಿ, ಮಣ್ಣು, ಮಸಿ ನೋಡಿ ನೋಡಿ ಡಸ್ಟ್ ಅಲರ್ಜಿ ಆಗ್ಬಿಟ್ಟಿದೆ. ಈಗೀಗ ಯಾವ ವಾಸನೆ ಕುಡಿದ್ರೂ ಮಣ್ಣಿನ ವಾಸನೆ ಅನಿಸುತ್ತೆ. ಕೊನೆಗೆ ಹಣ್ಣು ತಿಂದರೂ ಮಣ್ಣು ಅನಿಸುತ್ತೆ. ಅದಕ್ಕೆ ಯಾವಾಗಲೂ ಹೀಗೆ. ಮಾತು ತುಂಬಾ ಜಾಸ್ತಿ ಆಯಿತು. ಮಾತು ಸ್ವಲ್ಪ ಕಮ್ಮಿ ಮಾಡಿ ಕೆಲಸ ಜಾಸ್ತಿ ಮಾಡಿ. ನಮ್ಮ ದಂಡಿ ನಮ್ಮ ಎಸ್ಟೇಟನ್ನೆಲ್ಲ ನಿಮಗೆ ತೋರಿಸ್ತಾನೆ. ಬೇಗ ಬೇಗ ಕೆಲಸ ಶುರು ಮಾಡಿ. ಅಂದಹಾಗೆ ನಿಮ್ಮ ಜಾಗದ್ದು ಅದೆಲ್ಲ ಇರಲಿ, ಅದನ್ನೆಲ್ಲ ನಮ್ಮ ದಂಡಿ ನೋಡ್ಕೊಳ್ತಾನೆ. ಹ್ಞೂ ಸರ್, ಮೊದಲು ನಾನು ಜಾಗ ನೋಡ್ತೀನಿ, ಆಮೇಲೆ ಮಷಿನ್ ತರಿಸಿ ಕೆಲಸ ಮುಗಿಸ್ಕೊಡ್ತೀನಿ. ದಂಡಿ, ನಾ ಹೇಳಿದ ನೆನಪಿದೆ ತಾನೇ? ಸರಿ, ಇವರನ್ನು ಕರ್ಕೊಂಡು ಹೋಗು. ಸರಿ ಬನ್ನಿ, ನಾವು ಹೋಗೋಣ. ಭಾರತಿ ಶಂಕರ ಲೇಔಟ್ ಶೃಂಗೇರಿ. ಶೃಂಗೇರಿಯಲ್ಲಿ ನಿಮ್ಮದೇ ಆದ ಸೂರು ಹೊಂದುವ ಕನಸಿದೆಯೇ? ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಶೃಂಗೇರಿ ಶಾರದಾ ಪೀಠದಿಂದ 1 ಕಿಲೋಮೀಟರ್ ದೂರ ಹಾಗೂ ಗುರುನಿವಾಸದಿಂದ ಕೇವಲ 500 ಮೀಟರ್ ಅಂತರದಲ್ಲಿ ಸುಸಜ್ಜಿತ ರಸ್ತೆ ಸೌಲಭ್ಯ, ಕಾಂಕ್ರೀಟ್ ಒಳಚರಂಡಿ ವ್ಯವಸ್ಥೆ, ಉತ್ತಮ ನೀರಿನ ವ್ಯವಸ್ಥೆ, ವಿದ್ಯುತ್ ಸಂಪರ್ಕ ಸೇರಿದಂತೆ ಸಕಲ ಸೌಲಭ್ಯಗಳನ್ನು ಹೊಂದಿರುವ ನಿವೇಶನಗಳು ನಿಮಗೆ ಬೇಕಾದ ಅಳತೆಯಲ್ಲಿ ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಭಾರತಿ ಶಂಕರ ಲೇಔಟ್ ಶೃಂಗೇರಿ. ದೂರವಾಣಿ ಸಂಖ್ಯೆ 7483915794 ಹಾಗೂ 6362793285.
ನಾನು ಈ ಮನೆಗೆ ಬಂದು ಎಷ್ಟು ವರ್ಷ ಆಯಿತು. ಈ ಮನೆಯವ್ರು ಯಾಕೆ ಹಿಂಗಂತ ಇವತ್ತಿಗೂ ಅರ್ಥ ಆಗಿಲ್ಲ. ಏನೇನೋ ವ್ಯವಹಾರಗಳು, ರೌಡಿಗಳೆಲ್ಲ ಮನೆಗೆ ಬರ್ತಾರೆ. ಇಡೀ ಊರೇ ಇವ್ರನ್ನ ಕಂಡ್ರೆ ಭಯ ಪಡ್ತಾರೆ. ನನ್ನಂತೂ ಯಾರ ಜೊತೆಗೂ ಸೇರಕ್ಕೂ ಬಿಡಲ್ಲ. ಏನಿದು, ಯಾಕೆ ಇವರೆಲ್ಲ ಹೀಗೆ? ಅದು ಈಗೀಗಂತೂ ತುಂಬಾ ವಿಪರೀತ ಆಗಿದೆ. ಮನೆಗೆ ಬಂದು ಚಿಕ್ಕ ಹುಡುಗನ ಮಾತಾಡ್ಸಿದ್ರು ತಪ್ಪು ಅಂತಾರಲ್ಲ, ಯಾಕೆ ಹೀಗೆ ಮಾಡ್ತಾರೆ ಇವರು? ಇಲ್ಲಿ ಏನೋ ರಹಸ್ಯ ಇದೆ. ಆದರೆ ಆ ರಹಸ್ಯ ಏನು ಅಂತ ಯಾರಿಗೂ ಗೊತ್ತಾಗಕ್ಕೆ ಬಿಡ್ತಿಲ್ಲ. ಹೊರ್ಗಿನವ್ರು ಇರಲಿ, ಈ ಮನೆ ಒಳಗಡೆ ಇರೋ ನನಗೆ ಅರ್ಥ ಆಗ್ತಿಲ್ಲ. ವಾಸಂತಿ ಅಕ್ಕ ಹೇಗೆ ತೀರ್ಕೊಂಡ್ರು ಅನ್ನೋದು ಗೊತ್ತಿಲ್ಲ. ನನ್ನ ಬೆನ್ನ ಹಿಂದೆ ಏನು ನಡೀತಾ ಇದೆ ಅಂತಲೂ ಗೊತ್ತಾಗ್ತಿಲ್ಲ. ಏನು ಮಾಡೋದು? ಇಲ್ಲಿ ನನಗೇನಾದರೂ ಅಪಾಯ ಇರ್ಬೋದಾ? ಅಥವಾ ನಾನೇ ಇಲ್ಲಿ ಓವರ್ ಆಗಿ ಥಿಂಕ್ ಮಾಡ್ತಿದ್ದೀನಾ? ಒಂದು ಅರ್ಥ ಆಗ್ತಿಲ್ಲ. ಆಗಿದ್ದಾಗಲಿ, ಇಲ್ಲಿರೋ ಎಲ್ಲರ ಮೇಲೂ ಒಂದು ಕಣ್ಣಿಟ್ಟಿರಬೇಕು. ಎತ್ತ ಓಡುವೆ ಓ ಮನುಜ, ಕೊನೆಗೆ ಉಳಿವುದೂರುಲು ನಿಜ. ನರನ ಕುಟಿಲತೆ ಅತಿ ಸಹಜ, ಕೊಳೆತ ಮನಸ್ಸುಗಳ ಸಾಮ್ರಾಜ್ಯ. ಆ ದಿನಗಳು ಜರಿದವು, ಮಿಡಿವ ಮನಸ್ಸು ಮಣ್ಣಾದವು. ಕೈಯ ಹಿಡಿದು ನಡೆಸುವವರು ಇಲ್ಲ, ಎಲ್ಲ ಮರೆಯಾದರು. ಮರೆಯಾದರು ಮರೆಯಾದರು ಸರಿ ಸಜ್ಜನ, ಮರೆಯಾದರು 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 ಹೊಸ ಕಾಲಕ್ಕೆ ಕಳೆದೋದರು. ಹದ್ದಿನ ಕಣ್ಣಿಗೆ ಊರಗವೇ ಧ್ಯೇಯವು, ಅಜಗರ